ಇನ್ನು ಯಾವುದೇ ಖಾತೆ ಕೊಟ್ಟರೂ ಕೂಡ ನಿಭಾಯಿಸ್ತೀನಿ ಅನ್ನುವಂಥ ಒಂದು ಮಾತು ಪ್ರತಿಯೊಬ್ಬ ಶಾಸಕರು ಕೂಡ ಹೇಳ್ತಾ ಇದ್ದಾರೆ. ಯಾರಿವತ್ತು ಸಚಿವರಾಗಿ ಆಯ್ಕೆ ಆಗ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಹೇಳುವಂಥದ್ದು ಇದೇ ಒಂದು ಮಾತು. ಮತ್ತೆ 2 ವರ್ಷ ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿ TV9 ಜೊತೆಗೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಮಾತಾಡಿದ್ರು. ನಾನು ಸೇಡಂ ಮತದಾರರ ಋಣದಲ್ಲಿದ್ದೀನಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ. ಶಿವಕುಮಾರ್ ಅವರು ಇವತ್ತು ರಾಜ್ಯದ ನೂತನ CM ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಇನ್ನು ಇವರ ಸಚಿವ ಸಂಪುಟದಲ್ಲಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಸಚಿವ ಸಂಪುಟ ಸೇರ್ತಾ ಇದ್ದಾರೆ. ಮಾತಾಡ್ಸೋಣ ಅವ್ರ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲೇದಾಗಿ ಕಂಗ್ರ್ಯಾಚುಲೇಷನ್, ತಾವು ಮತ್ತೆ ಈಗ ಸಚಿವ ಸಂಪುಟ ಸೇರ್ತಿದ್ದೀರಿ. ಧನ್ಯವಾದಗಳು TV9ಗೂ ಕೂಡ. ಯಾಕಂದರೆ ಇವತ್ತು DK ಶಿವಕುಮಾರ್ಜಿಯವರು ನನಗೆ ಕರೆ ಮಾಡಿದರು. ಇವತ್ತಿನ ಪ್ರಮಾಣ ವಚನದಲ್ಲಿ ನನ್ನ ಜೊತೆ ನನ್ನ ಸರ್ಕಾರದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ ಆಹ್ವಾನ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಕೂಡ ಈ ಸಂಪುಟದಲ್ಲಿ ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ಈಗ ಕಳೆದ ಹಿಂದೆ ವೈದ್ಯಕೀಯ ಶಿಕ್ಷಣವನ್ನು ಸಮರ್ಥವಾಗಿ ನಿಭಾಯಿಸಿದ್ದೀರಿ. ಈ ಬಾರಿಯೂ ಕೂಡ ವೈದ್ಯಕೀಯ ಶಿಕ್ಷಣದ ಖಾತೆ ಮೇಲೆ ನಿರೀಕ್ಷೆ ಇದೆಯಾ ಅಥವಾ ಪ್ರಾಥಮಿಕ ಖಾತೆಯನ್ನು ಕೂಡ ತೆಗೆದುಕೊಳ್ಳುವಂಥ ಉತ್ಸಾಹ ಇದೆ ಅನ್ನೋಂಥ ಮಾತುಗಳು? ಇಲ್ಲ, ನನಗೆ ಯಾವ ಖಾತೆ ಕೊಟ್ಟರೂ ಕೂಡ ಇವತ್ತು ಅದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಹಾಗಾಗಿ ನಾನು ಯಾವುದೇ ಖಾತೆ ಕೊಟ್ಟರೂ ಕೂಡ ಅದನ್ನು ನಿಸ್ವಾರ್ಥ ಭಾವದಿಂದ ನಾನು ಜನರ ಸೇವೆ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಹಿಂದೆನೂ ಮಾಡಿದ್ದೀನಿ, ಮುಂದೆನೂ ಮಾಡ್ತೀನಿ. DK ಶಿವಕುಮಾರ್ ಅವರು ಕಾಲ್ ಮಾಡಿದ್ರು, ಏನಂತ ತಿಳಿಸಿದ್ದಾರೆ? ಅದೇ ಅವರು ನನ್ನ ಸರ್ಕಾರದಲ್ಲಿ ನೀವು ಸಚಿವರಾಗಿ ಪ್ರಮಾಣ ವಚನ ನನ್ನ ಜೊತೆ ಸ್ವೀಕಾರ ಮಾಡಬೇಕು ಅಂತ ಆಹ್ವಾನ ಮಾಡಿದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನು ಹೇಳಿದ್ದೀನಿ ಮತ್ತು ಪಕ್ಷದ ವರಿಷ್ಠರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿದ್ದೀನಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಮತ್ತು ರಾಹುಲ್ ಗಾಂಧಿಯವರು ಮತ್ತು ವೇಣುಗೋಪಾಲ್ ಅವರು, ಸುರ್ಜೇವಾಲ್ ಅವರು ಎಲ್ಲರೂ ಸೇರಿ ನನಗೆ ಒಂದು ಮತ್ತೆ ಸಚಿವನಾಗಿ ಕೆಲಸ ಮಾಡಲಿಕ್ಕೆ, ಯಾಕಂದರೆ ಈ ರಾಜ್ಯದಲ್ಲಿ 8 ವರ್ಷ ನಾನು ಕೆಲಸ ಮಾಡಿದ್ದೀನಿ ಸಚಿವನಾಗಿ. ಪಕ್ಷದ ಒಂದು ಆಶೀರ್ವಾದ, ಪಕ್ಷದ ಹಿರಿಯರ ಆಶೀರ್ವಾದದಿಂದ ಮತ್ತೆ 2 ವರ್ಷ ನನಗೆ ಕೆಲಸ ಮಾಡೋದಕ್ಕೆ ಪಕ್ಷ ಅವಕಾಶ ಕೊಟ್ಟಿದೆ. ನಾನು ಖಂಡಿತವಾಗಿಯೂ ಕೂಡ ಕರ್ನಾಟಕ ರಾಜ್ಯದ ಜನರ ಸೇವೆಯನ್ನು ನಿಸ್ವಾರ್ಥ ಭಾವದಿಂದ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಅಂತೂ ನಾನು ಮಾಡ್ತೀನಿ. ಸರ್, ಇಲಾಖೆ ಬದಲಾವಣೆಗಳಂದರೆ ಈಗ ಸದ್ಯಕ್ಕೆ ವೈದ್ಯಕೀಯ ಶಿಕ್ಷಣ ಸಚಿವರ ಕೆಲಸ ನಿರ್ವಹಿಸಿದ್ದೀರಾ. ಬೇರೆ ಖಾತೆ ಮೇಲೆ ಆಸಕ್ತಿ ಇದೆಯಾ ಅಥವಾ ಇದೇ ಖಾತೆಯನ್ನು ನಿರ್ವಹಿಸುವಂಥ ಆಸೆಯನ್ನು ಹೊಂದಿದ್ದೀರಾ? ನೋಡಿ, ನಾನು ಎಂದೂ ಕೂಡ ಇದೇ ಖಾತೆ ಕೊಡಿ ಅದೇ ಖಾತೆ ಕೊಡಿ ಅಂತ ನಾನು ಕೇಳಕ್ಕೆ ಹೋಗೋದಿಲ್ಲ. ಯಾಕಂದರೆ ವರಿಷ್ಠರು ಅದೆಲ್ಲವನ್ನು ನಿರ್ಧಾರ ಅವರು ಮಾಡ್ತಾರೆ. ಹಾಗಾಗಿ ಅವರ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾನು ಬದ್ಧನಾಗಿದ್ದೀನಿ. ಸರ್, ಕೊನೆಯದಾಗಿ ಇವತ್ತು ಎಷ್ಟು ಜನ ಸಚಿವ ಸಂಪುಟ ಸೇರ್ತಾ ಇದ್ದಾರೆ? ನನಗಿರೋ ಮಾಹಿತಿ ಪ್ರಕಾರ 13 ಜನ ಅಂತ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಬಿಟ್ಟು 13 ಜನ ಸೇರ್ತಾ ಇದ್ದಾರೆ ಅಂತ ನನಗೆ ಮಾಹಿತಿ ಇದೆ. ನನ್ನ ಪಕ್ಕ ನಾನು ಲಿಸ್ಟನ್ನು ನೋಡಿಲ್ಲ, ನನಗೆ ಕೊರೆ ಬಂದಿದ್ದು ಮಾತ್ರ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಓಕೆ, ತಮ್ಮ ಕ್ಷೇತ್ರದ ಜನತೆಗೆ ಏನು ಹೇಳ್ತೀರಿ? ನಮ್ಮ ಕ್ಷೇತ್ರದ ಜನತೆಯ ಆಶೀರ್ವಾದದಿಂದ ಯಾವಾಗಲೂ ಕೂಡ ನನಗೆ ಭಾಳ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದಾರೆ ಕ್ಷೇತ್ರದ ಜನ. ಅವರ ಆಶೀರ್ವಾದದಿಂದಲೇ ನಾನು 4 ಬಾರಿ ಶಾಸಕನಾಗಿ 2 ಬಾರಿ ಸಚಿವನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ನಾನು ಯಾವತ್ತೂ ಕೂಡ ಸೇಡಂ ಮತಕ್ಷೇತ್ರದ ಜನರ ಒಂದು ಅವರ ಆಶೀರ್ವಾದ, ಅವರ ಋಣದಲ್ಲಿದ್ದೀನಿ ಅಂತಕ್ಕಂಥ ಭಾವ ಯಾವತ್ತೂ ನನಗೆ ಇರುತ್ತೆ. ಸರ್, ಈಗ ಕೆಲವು ಜನ ಸಚಿವ ಸ್ಥಾನದಿಂದ ವಂಚಿತರಾಗಿದ್ದಾರೆ. ಅಸಮಾಧಾನವನ್ನು ಸರಿದೂಗಿಸುವಂಥ ಕೆಲಸಗಳಾಗ್ತಿದ್ದಾನೆ. ಖಂಡಿತವಾಗಿ ಈಗ ಸೆಕೆಂಡ್ ಫೇಸಲ್ಲಿ ಮತ್ತು ಭಾಳಷ್ಟು ಜನರಿಗೆ ಅವಕಾಶಗಳು ಸಿಗ್ತದೆ. ಹಾಗಾಗಿ ಪಕ್ಷ ಎಲ್ಲರನ್ನ ಇವತ್ತು ಎಲ್ಲ ಸಮಾಜದ ಜನರ, ಎಲ್ಲ ವರ್ಗದ ಜನರಿಗೆ ಅವಕಾಶ ಪಕ್ಷ ಖಂಡಿತವಾಗಿ ಕೊಡ್ತದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಮಾತುಗಳು. ಕ್ಯಾಮ್ರಾಮನ್ ಬಾಲಾಜಿ ಜೊತೆ ವಿನಯ್ ಕುಮಾರ್ ಕಾಶ್ಮೀರ TV9 ಬೆಂಗಳೂರು. ಸೊ ಇದು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಮಾತುಗಳು. ಜೊತೆಗೆ ಪಕ್ಷದ ವರಿಷ್ಠರು ಮತ್ತೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್ ಅವರ ಪತ್ನಿ ಭಾಗ್ಯಶ್ರೀ ಅವರು ಈ ಸಂದರ್ಭದಲ್ಲಿ ಮಾತನಾಡಿದ್ರು. TV9 ಜೊತೆಗೆ ವೈದ್ಯಕೀಯ ಖಾತೆಯನ್ನು ಕೊಟ್ಟರೆ ಅನುಕೂಲ ಆಗುತ್ತೆ, ನಾವು ಓದಿರುವಂಥ ಕ್ಷೇತ್ರವನ್ನೇ ಕೊಟ್ಟರೆ ಅನುಕೂಲ ಅಲ್ವಾ ಅನ್ನೋ ಒಂದು ಮಾತುಗಳನ್ನು ಕೂಡ ಅವರು ಹಂಚಿಕೊಂಡ್ರು. ಪ್ರಕಾಶ್ ಪಾಟೀಲ್ ಅವರು ಕೂಡ ಇವತ್ತು ಸಚಿವ ಸಂಪುಟವನ್ನು ಸೇರ್ಪಡೆ ಮಾಡ್ತಾ ಇದ್ದಾರೆ. ಅವರ ಧರ್ಮಪತ್ನಿ ಭಾಗ್ಯಶ್ರೀ ಪಾಟೀಲ್ ಅವರಿದ್ದಾರೆ. ಮಾತಾಡ್ಸೋಣ ಮೇಡಮ್. ಮತ್ತೆ ಶರಣ್ ಪ್ರಕಾಶ್ ಪಾಟೀಲ್ ಅವರು 2ನೇ ಬಾರಿ ಸಚಿವ ಸಂಪುಟ ಸೇರ್ತಾ ಇದ್ದಾರೆ. ತಮಗೆ ಎಷ್ಟು ಖುಷಿ ಆಗ್ತದೆ? ಖುಷಿ ಇದೆ, ಜವಾಬ್ದಾರಿ ಹೆಚ್ಚಾಗ್ತಾ ಇದೆ. ಯಾಕಂದರೆ ಪಕ್ಷದ ವರಿಷ್ಠರು ಅವ್ರ ಮೇಲೆ ಮತ್ತೆ ವಿಶ್ವಾಸ ಮಾಡ್ತಾ ಇದ್ದಾರೆ. ಜವಾಬ್ದಾರಿಯುತ ಕೆಲಸ ಮಾಡೋದು ಅವರು ಯಾವತ್ತಿನಿಂದ ಮಾಡ್ಕೊಂಡೇ ಬಂದಿದ್ದಾರೆ. ಅದರ ಸಲುವಾಗಿ ನಾವು ನಮ್ಮ ಫ್ಯಾಮಿಲಿ ಇವತ್ತು ಅವ್ರ ಜೊತೆಗಿದ್ದೀವಿ. ಸರ್, ಈಗ 2 ಬಾರಿ ಅದರಲ್ಲೂ ಪ್ರಮುಖವಾಗಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಖಾತೆಯನ್ನು ಸಮರ್ಥವಾಗಿ ನಿಭಾಯಿಸಿರುವಂಥದ್ದು. ತಾವು ಕೂಡ ಡಾಕ್ಟರ್ ಆಗಿರೋದ್ರಿಂದ ಸರ್, ಕಾರ್ಯವೈಖರಿಗಳ ಬಗ್ಗೆ ತಮ್ಮ ಅಭಿಪ್ರಾಯ? ನೀವು ಕೂಡ, ನಿಮಗೂ ಗೊತ್ತು ಯಾವ ಫೀಲ್ಡಲ್ಲಿ ನಾವು ಓದಿರ್ತೀವಿ ಅದ್ರ ಬಗ್ಗೆನೇ ಕೆಲಸ ಕೊಟ್ಟರೆ ನಾವು ಡೆಫಿನೆಟ್ಲಿ ಬೇರೆಕ್ಕಿಂತ ಚೆನ್ನಾಗಿ ಮಾಡ್ಬೋದು. ಹಾಗಾಗಿ ಅವರು ಓದಿರೋದು ಮೆಡಿಕಲ್ ಎಜುಕೇಷನಲ್ಲಿ ಮ್ಯಾಕ್ಸಿಮಮ್ ಮಟ್ಟಿಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಸಾಹೇಬರು ಮೆಡಿಕಲ್ ಎಜುಕೇಷನ್ ತೊಗೊಂಡ್ಮೇಲೆ ರಾಜ್ಯದಾದ್ಯಂತ ತುಂಬ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಆ್ಯಂಡ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟೀಸ್ ಫಾರ್ ಆಲ್ ದ, ಅಂದರೆ ಸಾಕಷ್ಟು ಬಡ ಜನರಿಗೆ ಸಿಗ್ತಾ ಇದೆ.
ಅದ್ರ ಬಗ್ಗೆ ನಾವು ಬೇರೆ ಡಿಸ್ಟಿಕಲ್ಲಿ ಕೂಡ ಇದೆ. ನಾ ಗುಲ್ಬರ್ಗದಲ್ಲಿ ಇರೋದ್ರಿಂದ ನನಗೆ ಅನ್ನಿಸ್ತಾ ಇದೆ ನಮ್ದು ಎಷ್ಟೋ ಹಳ್ಳಿ ಜನರಿಗೆ ತುಂಬ ಅನುಕೂಲ ಆಗ್ತಾ ಇದೆ ಇದರಿಂದ ಅಂತ. ಸೊ ಅವ್ರ ಎಜುಕೇಷನ್ನಿಂದನೇ ಇಷ್ಟು ಮಟ್ಟಿಗೆ ಅವರಿಗೆ ಎಷ್ಟು ಡೆಪ್ತಲ್ಲಿ ನಾವು ಈ ಕೆಲಸ ಮಾಡ್ಬೋದು ಅಂತ ಅವರಿಗೆ ಅರ್ಥ ಆಗಿ ಮಾಡಿದ್ದಾರೆ. ಸೊ ಅವ್ರು ಗೊತ್ತಿರೋ ಫೀಲ್ಡ್ ಕೊಟ್ಟರೆ ಡೆಫಿನೆಟ್ಲಿ ದೇ ಕ್ಯಾನ್ ಡೂ ಬೆಟರ್ ಅನ್ನಿಸ್ತು. ರಾಜ್ಯದ ದೃಷ್ಟಿಕೋನ ತೆಗೆದುಕೊಂಡು ಆರೋಗ್ಯ ಕ್ಷೇತ್ರದಲ್ಲಿ ಇಂಥದ್ದೊಂದು ಬದಲಾವಣೆ ತರಬೇಕು ನೀವು ಅಂತ ಸಲಹೆಯನ್ನು ಸರ್ಗೆ ಯಾವ್ದು ಕೊಟ್ಟಿದ್ದೀರಿ? ಸರ್ಗೆ ನಾನು ಕೊಡೋಷ್ಟಂತಲ್ಲ, ಸಾಹೇಬರು ಎಲ್ಲ ಅವರೇ ತಿಳ್ಕೊಂಡು ಮಾಡ್ತಿದ್ದಾರೆ. ಸಾಹೇಬ್ರು ಅಲ್ಲದೆ ಅವರ ಹಿರಿಯರ ಅವ್ರ ಅಡ್ವೈಸ್ ಕೂಡ ತಗೊಳ್ತಾ ಇರ್ತಾರೆ. ಅವ್ರು ಯಾವುದೇ ಅಂದ್ಕೊಂಡಾಗ ಮನೇಲಿ ಒಂದು ಡಿಸ್ಕಷನ್ ನಡೀತಾ ಇರ್ತದೆ ಇಂಥದ್ದು ಬರ್ತಾ ಇದೆ ಅಂತ ಅಂದಾಗ ನಾವು ಅದನ್ನು ವೆಲ್ಕಮ್ ಮಾಡ್ತಾ ಇರ್ತೀವಿ. ನಮ್ಮ ವಿಷಯ ಅಂದಾಗ ನಾನು ಒಂದು ಸ್ವಲ್ಪ ART ಅಂದರೆ IVF ಇನ್ಫರ್ಟಿಲಿಟಿ ಬಗ್ಗೆ ನಾನು ಅದರ ಸ್ಪೆಷಲಿಸ್ಟ್ ಇದ್ದೇನೆ. ಸೊ ಅದು ಗೌರ್ಮೆಂಟಲ್ಲಿ ಇರಲಿಲ್ಲ, ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಆಗ್ತಾ ಇತ್ತು. ಅದು ರೀಸೆಂಟಾಗಿ ತರಬೇಕು ಅಂತ ನಡೀತಾ ಇದೆ. ತರಬೇಕು ಅನ್ನೋಂಥದ್ದಿದೆ, ಇನ್ನೂ ಕೂಡ ಅದು ಜಾರಿಗೆ ಆಗಿಲ್ಲ. ಜಾರಿಗೆ ಒಂದೆರಡು ಹಾಸ್ಪಿಟ್ಲಲ್ಲಿ ಆಲ್ಮೋಸ್ಟ್ ಹಂತಕ್ಕೆ ಬಂದಿದೆ. ಆಗ್ಬಹುದು ಅನಿಸ್ತದೆ. ಕೊನೆಯದಾಗಿ ಮ್ಯಾಮ್, ತಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ ಜೊತೆ ಭಾಗಿಯಾಗ್ತಿದ್ದೀರಾ? ನೋಡೋಣ, ಅವಕಾಶ ಸಿಕ್ಕರೆ ಹೋಗ್ತೀನಿ. ಹೋಗಬೇಕು ಅಂತ ಇಚ್ಛೆ ಇದೆ. ಹೋಗೋಣ. ಥ್ಯಾಂಕ್ ಯು ಸರ್. ಇದಿಷ್ಟು ಭಾಗ್ಯಶ್ರೀ ಪಾಟೀಲ್ ಅವರ ಮಾತುಗಳು. ಕ್ಯಾಮರಾಮನ್ ಬಾಲಾಜಿ ಜೊತೆ ವಿನಯ್ ಕುಮಾರ್ ಕಾಶ್ಮೀರ, TV9 ಬೆಂಗಳೂರು.